ರೈತರ ಹೋರಾಟ ವೇದಿಕೆಗೆ ತಮ್ಮ ಬೆಂಬಲವನ್ನು ಸಹಯೋಗವನ್ನು ಸೂಚಿಸಲಿಕ್ಕೆ ಆಗಮಿಸಿದಂಥ ಮುಧೋಳ ತಾಲೂಕಿನ ಶಿರೋಳದ ರಾಮಾರೂಢ ಮಠದ ಪೂಜ್ಯರಾದಂಥ ಶಂಕರಾರೂಢ ಶ್ರೀಗಳಲ್ಲಿಯೂ, ಮಣ್ಣಿಕೇರಿಯ ಪೂಜ್ಯರಲ್ಲಿಯೂ, ನಿಪ್ಪಾಣಿಯ ಸಮಾಧಿ ಮಠದ ಪ್ರಾಣಲಿಂಗ ಶ್ರೀಗಳಲ್ಲಿಯೂ ವಂದಿಸುತ್ತಾ ಎಲ್ಲ ಅನ್ನದಾತರಿಗೆ ಅನಂತ ವಂದನೆಗಳು. ಹೋರಾಟ ರೈತರದು ಆರಂಭ ಆಗಿ ಸುಮಾರು 8 ದಿವಸ ಆಗ್ತಾ ಬಂದಿವೆ. ಗೊಬ್ಬರ ಕೊಡ್ತಾರೆ, ಅವಾಗ ಗೊಬ್ಬರ ತಗೋಬೇಕು, ತನ್ನ ಹೊಲಕ್ಕೆ ಹಾಕಬೇಕು. ಆಮ್ಯಾಗ ಹಗಲು ರಾತ್ರಿ ಚಳಿ ಮಳಿ ಗಾಳಿ ಅನ್ಲಾರ್ದ ಹೊಲ್ದಾಗ ದುಡಿಯೋ ಈ ಮನುಷ್ಯ ತಾನು ಬೆಳೆದ ಬೆಳೆಗೆ ಬೆಲೆ ಡಿಕ್ಲೇರ್ ಮಾಡ್ರಿ, ಆಮ್ಯಾಗ ನಮ್ಮ ಕಪ್ ತಗೊಂಡ್ರು ಹೋಗ್ರಿ ಅಂತ ಅನ್ನೋದ್ರೊಳಗೆ ಏನು ತಪ್ಪೈತಿ? ಒಟ್ಟು ಅವೊಬ್ಬವ ಚೀತದಾಳು ಅನ್ನುವಂಗೆ ನೋಡುವಂಥ ಧೋರಣೆ ಇನ್ನು ಎಷ್ಟು ದಿವಸ ಹಿಂಗೆ ಮುಂದುವರಿಯೋದು? ನೀವೇನು ಕೊಡ್ತೀರಿ ಅದನ್ನು ತಗೊಳ್ಳೋದು, ಸುಮ್ಮ ಕೊಡೋದು, ಉಳಿದು ಎಲ್ಲ ವಸ್ತುಗಳನ್ನು ನೋಡ್ರಿ. ನೀವು ಬೆಳಗಿನ ಚಹಾ ಪುಡಿ ನೀವೇ ಡಿಕ್ಲೇರ್ ಮಾಡೋರು, ನೀವು ಹೇಳಿದ ರೊಕ್ಕಕ್ಕೆ ಅವ ತಗೋಬೇಕು. ಎಣ್ಣೆ ರೊಕ್ಕ ನೀವೇ ಡಿಕ್ಲೇರ್ ಮಾಡೋರು, ಡೀಸೆಲ್ ನೀವೇನು ಹೇಳ್ತೀರಿ ಅದೇ ರೇಟ್ನಾಗ ಖರೀದಿ ಮಾಡಬೇಕು, ಟ್ಯಾಕ್ಟ್ರ್ ನೀವೇನು ಹೇಳ್ತೀರಿ ಅದೇ ರೇಟ್ನಾಗ ಖರೀದಿ ಮಾಡಬೇಕು, ಬ್ಯಾಂಕಿನ ಸಾಲ ನೀವೇನು ಕೊಡ್ತೀರಿ ಅದೇ ಬಡ್ಡ್ಯಾಗ ಅವ ತಗೋಬೇಕು. ಎಲ್ಲನೂ ಶಾಲ್ಯಾಗ ಹುಡುಗರನ್ನ ಕಳಿಸ್ಬೇಕಾತಂದ್ರೆ ನೀವು ಹೇಳಿದ ಪೀ ಕೊಟ್ಟ ಅವ ಹೋಗ್ಬೇಕು. ಎಲ್ಲರಿಗೆ ಅವ್ರವ್ರದನ್ನು ನಿರ್ಣಯ ಮಾಡೋ ಸಾಮರ್ಥ್ಯ ಎಲ್ಲರಿಗೆ ಐತಿ. ಹಾಗಾದ್ರೆ ರೈತನಿಗೆ ತನ್ನ ಕಬ್ಬಿನ ಬೆಲೆಯನ್ನು ಅವನಿಗೆ ನಿರ್ಣಯ ಮಾಡ್ಕೊಳ್ಳಿಕ್ಕೆ ಯಾಕೆ ಬಿಡ್ತಾ ಇಲ್ಲ? ಅಥವಾ ಅವನು ಕೇಳಿದಂಥ ಬೆಲೆಯನ್ನು ತಮಗೆ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ? ಕೆಲವೊಂದು ತೊಂದರೆಗಳು ನಿಮಗೆ ಇರಬೇಕಿಲ್ಲ ಅಂತಲ್ಲ. ಆಂದೋಲನ ಆರಂಭ ಆಗಿ 8 ದಿವಸ ಆದರೂ ಸಹಿತ ಇನ್ನೂ ಕಾರ್ಖಾನೆಗಳ ಮಾಲೀಕರ ಮೀಟಿಂಗ್ ಆಗಿಲ್ಲ. ಸರ್ಕಾರ ಮುಂದಾಳತ್ವ ವಹಿಸಿ ಎಲ್ಲರನ್ನೂ ಕೂಡಿಸಿ ಎಲ್ಲ ಕಾರ್ಖಾನೆಗಳನ್ನು ಕರೆಸಿ ಏನಾದರೂ ನೀವು ಇದರ ಮೇಲೆ ವಿಚಾರ ಮಾಡಬೇಕು ಅಂತ ಮೀಟಿಂಗ್ ಆದ ಬಗ್ಗೆ ನಾನಂತರೂ ಕೇಳಿಲ್ಲ. ಎಲ್ಲರ ತೊಡಗಲೇ